Hello students, welcome to the wonderful world of second PUC mathematics. In this session, we will be dealing with chapter number 1, relations and functions. So from the point of examination, you will be getting 11 marks. 1 mark 1 question, 2 mark 1 question, 3 marks 1 question, 5 marks 1 question. So let's begin. This is session number 1, relations and functions. My name is Prakash Chogle, lecturer in mathematics, Karnataka Public School, KR Pete, Mandya district. ಸೊ ದಯಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಕಂಪ್ಲೀಟ್ ಆಗಿ ನಿಮಗೆ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಪಿ ಯು ಮ್ಯಾಥಮೆಟಿಕ್ಸ್ ಏನಿದೆ ಅತ್ಯಂತ ಅದ್ಭುತವಾಗಿ ನಿಮಗೆ ತಲುಪಿಸುವ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೀನಿ. ಯಾಕಂದರೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಈ ಲಾಕ್ಡೌನ್ ಸಂದರ್ಭದಲ್ಲಿ. ಸೊ ಕಂಪ್ಲೀಟ್ ಆಗಿ ನಿಮಗೆ ಎಳೆಯಾಗಿ ಮ್ಯಾಥಮೆಟಿಕ್ಸಲ್ಲಿ ಏನೇನಿದೆ ಅದನ್ನು ಸಂಕ್ಷಿಪ್ತವಾಗಿ ಮತ್ತು ಅತ್ಯಂತ ಬೇಸಿಕ್ ಕಾನ್ಸೆಪ್ಟ್ಸ್ ಜೊತೆಗೆ ತಲುಪಿಸುವ ಜವಾಬ್ದಾರಿ ನಂದು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೆ ಹೆದರಬೇಡಿ. ಮ್ಯಾಥಮೆಟಿಕ್ಸ್ ಈಸ್ ದ ಟಾಪರ್ಸ್ ಟೂಲ್. ನೀವು ಕ್ಲಾಸಲ್ಲಿ ಏನಾದರೂ ಟಾಪ್ ಆಗಬೇಕಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಈಸ್ ದ ಡಿಸೈಡಿಂಗ್ ಸಬ್ಜೆಕ್ಟ್. ಯಾರು ಮ್ಯಾಥ್ಸಲ್ಲಿ ಟಾಪ್ ಇರ್ತಾರೆ ದೇ ಆರ್ ಗೋಯಿಂಗ್ ಟು ಟಾಪ್ ಇನ್ ದ ಕ್ಲಾಸ್. ಸೊ ಎನಿ ಹೌ ಗೈಸ್, ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಕಾನ್ಸೆಪ್ಟ್, ಫಸ್ಟ್ ಪಿ ಯು ಸಿನಲ್ಲಿ ನೀವು ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಅನ್ನೋದನ್ನು ಓದಿದ್ದೀರಾ. ಓಕೆ, ಸೊ ಜಸ್ಟ್ ರಿವೈಸ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಫಸ್ಟ್ ಪಿ ಯು ಸಿ. ಯಾವ್ಯಾವ್ದು ಫಸ್ಟ್ ಪಿ ಯು ಸಿನಲ್ಲಿ ಕಲ್ತಿದ್ದು ಮರೆತು ಹೋಗಿದ್ರು ಸಹಿತ ನಾನು ಆಗಾಗ ಅದನ್ನು ರಿವೈಸ್ ಮಾಡ್ತಾ ಇರ್ತೀನಿ. ಸೊ ಲೆಟ್ಸ್ ಹ್ಯಾವ್ ದಿಸ್. ಸೊ ಇಫ್ ಎ ಈಕ್ವಲ್ಸ್ ಟು 1 2 3 ಆ್ಯಂಡ್ ಬಿ ಈಕ್ವಲ್ಸ್ ಟು ಎ ಬಿ, ದೆನ್ ಹೌ ವಿಲ್ ಯು ಫೈಂಡ್ ಎ ಕ್ರಾಸ್ ಬಿ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಓಕೆ, ಸೊ ಎ ಕ್ರಾಸ್ ಬಿ is called Cartesian product of two sets. So if A is this and B is this, then how will you find Cartesian product? That is set of ordered pairs. Ordered pairs ಅನ್ನು ಬರಿತಾ ಹೋಗಬೇಕು ಈ ರೀತಿ. 1, A, 2, 1, B, 2, A, 2, B, 3A, 3B. So ಈ ತರ ordered pairs ಅನ್ನು ಬರೆದ್ರೆ that we call as Cartesian product of A into B. ಓಕೆ, ಸೊ ದಯಮಾಡಿ ಒಂದು ಪೇಜ್ ಫುಲ್ ಆದ ನಂತರ, ನನ್ನ ವಿಡಿಯೋ ಆದ ನಂತರ ಒಂದೊಂದು ಪೇಜನ್ನು ಪಾಸ್ ಮಾಡಿ ನೋಟ್ಸ್ ಬರಿತಾ ಹೋಗಿ. ಸೊ ಐ ಆಮ್ ಶ್ಯೂರ್ ಯು ವಿಲ್ ಗೆಟ್ ಗುಡ್ ನೋಟ್ಸ್. ಓಕೆ, ಸೊ ಅದಕ್ಕೆ ಜನರಲ್ ಆಗಿ ಯಾವ ಥರ ಇದನ್ನು ಡಿಫೈನ್ ಮಾಡ್ತಾರೆ. ಸೊ ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ನಾನ್ ಎಂಪ್ಟಿ ಸೆಟ್ಸ್, ದೆನ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಇಸ್ ಡಿಫೈನ್ಡ್ ಆಸ್, ಯಾವ ಥರ ಡಿಫೈನ್ ಮಾಡ್ಬೇಕಂತಂದರೆ ಅದನ್ನು ಆರ್ಡರ್ಡ್ ಪೇರ್ಸಲ್ಲಿ ಬರೀತಾರೆ ನೋಡಿ. ಎ ಕ್ರಾಸ್ ಬಿ ನಲ್ಲಿ ಏನಿದೆ ಆರ್ಡರ್ಡ್ ಪೇರ್ಸ್, ಅದನ್ನೇ ನಾವು ಜನರಲ್ ಆಗಿ ಬರಿಬೇಕಾಗುತ್ತೆ. ಸೊ ಎ ಕ್ರಾಸ್ ಬಿ ಅನ್ನೋದು ಇಟ್ ಈಸ್ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್. ಇದನ್ನು ಹೀಗೆ ಓದಬೇಕು. ಎ ಕ್ರಾಸ್ ಬಿ ಈಸ್ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಎ ಕಾಮಾ ಬಿ ಸಚ್ ದಟ್ ಎ ಅನ್ನೋದು ಕ್ಯಾಪಿಟಲ್ ಎ ನಲ್ಲಿರಬೇಕು, ಬಿ ಅನ್ನೋದು ಕ್ಯಾಪಿಟಲ್ ಬಿ ನಲ್ಲಿರಬೇಕು. ಅಂದರೆ ಮೊದಲನೇ ಎಲಿಮೆಂಟು ಮೊದಲನೇ ಸೆಟ್ಟಲ್ಲಿ ಇರಬೇಕು, ಎರಡನೇ ಎಲಿಮೆಂಟು ಎರಡನೇ ಸೆಟ್ಟಲ್ಲಿ ಇರಬೇಕು. ಸೊ ಅಂಥ ಎಲ್ಲ ಆರ್ಡರ್ಡ್ ಪೇರ್ಸ್ಗಳ ಕಲೆಕ್ಷನ್ ಅನ್ನು ನಾವು ಎ ಕ್ರಾಸ್ ಬಿ ಅಥವಾ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಿ. ಅದನ್ನು ಫಸ್ಟ್ ಪಿ ಯು ಸಿನಲ್ಲಿ ಸ್ವಲ್ಪ ಓದಿದ್ರೆ ನೆನಪಿದ್ರೆ ನೆನಪಿಸ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫೈನ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಓಕೆ, ಸೊ ಥ್ರೂ ಔಟ್ ದಿಸ್ ರಿಲೇಷನ್ಸ್ ವಿ ವಿಲ್ ಬಿ ಡೀಲಿಂಗ್ ವಿತ್ Cartesian product. Next, one more question comes. If when you look at the two sets, A ಮತ್ತು B sets ಎರಡು ಗೊತ್ತಿರುತ್ತೆ, ಸೊ ಇಮಿಡಿಯೇಟ್ ಆಗಿ ಎಷ್ಟು ಆರ್ಡರ್ಡ್ ಪೇರ್ಸ್ ಬರಬಹುದು ಅನ್ನೋದನ್ನ ಲೆಕ್ಕಾಚಾರ ಮಾಡಬಹುದು. ಸೊ ಹೌ ಮೆನಿ ಆರ್ಡರ್ಡ್ ಪೇರ್ಸ್ ವಿಲ್ ಹ್ಯಾವ್ A ಕ್ರಾಸ್ B? ಸೊ ಇಫ್ n ಆಫ್ A ಈಕ್ವಲ್ಸ್ ಟು P, ಅಂದರೆ A ಸೆಟ್ ಅಲ್ಲಿ P ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ, n ಆಫ್ A ಅಂದ್ರೇನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ A ಅಂತ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಇಸ್ ಈಕ್ವಲ್ ಟು ಕ್ಯೂ ಇದ್ರೆ, ಬಿ ಸೆಟ್ ಅಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ, ಎ ಕ್ರಾಸ್ ಬಿ ನಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್, ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತಂದ್ರೆ ಪಿ ಇಂಟು ಕ್ಯೂ. ಅಂದ್ರೆ ಎ ಸೆಟ್ ಅಲ್ಲಿ 3 ಎಲಿಮೆಂಟು, ಬಿ ಸೆಟ್ ಅಲ್ಲಿ 4 ಎಲಿಮೆಂಟ್ ಇದ್ರೆ ಎ ಕ್ರಾಸ್ ಬಿ ನಲ್ಲಿ 12 ಎಲಿಮೆಂಟ್ಸ್ ಇರುತ್ತೆ, 3 ಇಂಟು 4. ಅದನ್ನೇ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ ಇಲ್ಲಿ. ಇಫ್ ಎ ಈಕ್ವಲ್ಸ್ ಟು 1 2 3 4 5 6 ಆ್ಯಂಡ್ ಬಿ ಈಕ್ವಲ್ಸ್ ಟು ಎ ಬಿ ಸಿ ಡಿ ಇ, ಅಂದರೆ 5 ಎಲಿಮೆಂಟ್ಸ್ ಇದೆ, then find number of ordered pairs in A cross B. A cross B ನಲ್ಲಿ
ಎಷ್ಟು ಆರ್ಡರ್ಡ್ ಪೇರ್ಸ್ ಇದೆ ಅಂತ ಹೇಳಿದ್ರೆ ನೀವೇ ಹೇಳ್ತೀರಾ ಇಟ್ ಇಸ್ 6 into 5 30 ಆರ್ಡರ್ಡ್ ಪೇರ್ಸ್. ಸೊ n ಆಫ್ A cross B is 6 into 5 that is 30 ಅಂತ ವೆರಿ ಈಸಿಲಿ ಯು ಕ್ಯಾನ್ ಕನ್ಕ್ಲೂಡ್. ಓಕೆ, ನೌ we will come across the relation. So what is a relation? So relation ಅಂದ್ರೆ it is basically a subset of Cartesian product. ನೋಡಿ, if A and B are any two non-empty sets, A ಮತ್ತು B ಎರಡು non-empty sets ಇದ್ದು, then any subset of R of A cross B, ಈ A cross B ಯ ಯಾವುದೇ ಒಂದು ಸಬ್ಸೆಟ್ ಅನ್ನ ನಾವೇನಂತ ಕರಿತೀವಿ, is called a relation from A to B. Okay, so any subset R of A cross B is called a relation from A to B. ಸೊ ಸಬ್ಸೆಟ್ ಅಂದರೆ ಗೊತ್ತಿದೆ, ಆರ್ ಅನ್ನೋದು ಎ ಕ್ರಾಸ್ ಬಿ ಯ ಸಬ್ಸೆಟ್ ಅಂತ ಹೇಳಬೇಕಾಗಿದ್ರೆ ಆರ್ ನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಎ ಕ್ರಾಸ್ ಬಿ ನಲ್ಲಿ ಇರಬೇಕು. ಅದರ ಬಗ್ಗೆ ಚರ್ಚೆ ಮಾಡೋಣ ನೆಕ್ಸ್ಟ್. ಸೊ ಆರ್ ಅನ್ನೋದು ಏನೇನಾಗಿರ್ಲಿಕ್ಕೆ ಸಾಧ್ಯ, ಆರ್ ಅನ್ನೋದು ಎ ಕ್ರಾಸ್ ಬಿ ಯ ಸಬ್ಸೆಟ್ ಆಗಿದ್ರೆ ಆರ್ ಕ್ಯಾನ್ ಬಿ ಎಂಪ್ಟಿ ಸೆಟ್, ಆರ್ ಕ್ಯಾನ್ ಬಿ ಎ ಕ್ರಾಸ್ ಬಿ, ಆರ್ ಆರ್ ಕ್ಯಾನ್ ಬಿ ಸ್ಮಾಲರ್ ದ್ಯಾನ್ ಎ ಕ್ರಾಸ್ ಬಿ. ಈ ಮೂರು ಸಾಧ್ಯತೆಗಳು ಇರ್ತವೆ. ಓಕೆ, ಸೊ ಆರ್ ಅನ್ನೋದು ಏನಾಗಿರುತ್ತೆ, ಎ ಕ್ರಾಸ್ ಬಿ ಯ ಸಬ್ಸೆಟ್ ಆಗಿರುತ್ತೆ. ಸೊ ಅದಕ್ಕೆ ಅದು ಸಬ್ಸೆಟ್ ನಲ್ ಸೆಟ್ ಆಗಿರ್ಬೋದು, ಇಲ್ಲಾಂದರೆ ಎ ಕ್ರಾಸ್ ಬಿ ಇಟ್ ಸೆಲ್ಫ್ ಆಗಿರ್ಬೋದು, ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅಂದರೆ ಪ್ರಾಪರ್ ಸಬ್ಸೆಟ್ ಆಗಿರ್ಬೋದು. ಓಕೆ, ಸೊ ಬೇಸಿಕಲಿ ರಿಲೇಷನ್ ಅಂದರೆ ಇದು ಎ ಕ್ರಾಸ್ ಬಿ ಯ ಸಬ್ಸೆಟ್ ಅಂತ ನೀವು ತಿಳ್ಕೊಳ್ಬೇಕು. ಓಕೆ, ಸಿ ಫಾರ್ ಎಕ್ಸಾಂಪಲ್ ಲುಕ್ ಹಿಯರ್, ಎ ಈಕ್ವಲ್ ಟು 1 2 3, ಬಿ ಈಕ್ವಲ್ಸ್ ಟು ಎ ಬಿ ಅಂತ ಇದೆ. ಸೊ ನಾನು ಎ ಕ್ರಾಸ್ ಬಿ ಬರೆದ್ರೆ ಇಲ್ಲಿ ಒಟ್ಟು 6 ಆರ್ಡರ್ಡ್ ಪೇರ್ಸ್ ಬಂದಿದೆ. ಓಕೆ, ಸೊ ಇವಾಗ ಒಂದು ರಿಲೇಷನ್ ಬರಿತೀನಿ ನಾನು, ಆರ್ ಈಕ್ವಲ್ಸ್ ಟು 1, ಎ 2, ಬಿ 3, ಎ. ಸೊ ಕ್ಲಿಯರ್ಲಿ ಇದೇನಾಗಿದೆ, ಇದರ ಸಬ್ಸೆಟ್ ಆಗಿದೆ, ಎ ಕ್ರಾಸ್ ಬಿ ಯ ಸಬ್ಸೆಟ್ ಆಗಿದೆ. ಇದರಲ್ಲಿರೋವೆಲ್ಲ ಇದರಲ್ಲಿದ್ದಾವೆ. ಅದಕ್ಕೆ ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಸೊ ಆರ್ ಇಸ್ ಅ ರಿಲೇಷನ್ ಫ್ರಾಮ್ ಎ ಟು ಬಿ. ಸೊ ಈ ಥರ ಎ ಕ್ರಾಸ್ ಬಿ ಯ ಯಾವುದೇ ಸಬ್ಸೆಟ್ಟನ್ನು ನಾವು ರಿಲೇಷನ್ ಫ್ರಾಮ್ ಎ ಟು ಬಿ ಅಂತ ಹೇಳಬೇಕು. ಓಕೆ, ಸೊ ಅದೇ ಥರ ರಿಲೇಷನ್ ಇನ್ ಎ ಸೆಟ್, ಅಲ್ಲಿ ರಿಲೇಷನ್ ಫ್ರಾಮ್ ಎ ಟು ಬಿ ಎರಡು ಸೆಟ್ ಇತ್ತು, ಇಲ್ಲಿ ರಿಲೇಷನ್ ಇನ್ ಎ ಸೆಟ್ ಅಂದರೆ ರಿಲೇಷನ್ ಫ್ರಾಮ್ ಎ ಟು ಎನೇ. ಓಕೆ, ಸೊ ಅಂಥ ರಿಲೇಷನನ್ನು ರಿಲೇಷನ್ ಇನ್ ಎ ಸೆಟ್ ಅಂತ ಕರೀತಾರೆ. ಸೊ ಅದಕ್ಕೆ ಇಫ್ ಎ ಈಸ್ ಎನಿ ನಾನ್ ಎಂಪ್ಟಿ ಸೆಟ್, then any subset of A cross A is called relation in a set A. A cross B a subset ಇದ್ರೆ ಅದನ್ನ relation from A to B ಅಂತ ಕರಿತೀವಿ. If R is a subset of A cross A, if R is a subset of A cross A, ಅದನ್ನ relation in a set A ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ನೋಡೋಣ. A equals to 1 2 3 ಇದೆ. ಸೊ A cross A ಅನ್ನೋದು ಇಷ್ಟು ದೊಡ್ಡ ಸೆಟ್ ಬರುತ್ತೆ, 9 ಎಲಿಮೆಂಟ್ಸ್ ಬರುತ್ತೆ. ಯಾಕಂದ್ರೆ A ನಲ್ಲಿ 3 ಎಲಿಮೆಂಟ್ಸ್ ಇದೆ, 3 into 3 9. So this is A cross A. Now consider one relation R, that is 1 1 2 1 3 2. Okay, so clean ಆಗಿ ಇದು ಇದರ ಸಬ್ಸೆಟ್ ಇರೋದ್ರಿಂದ we call R is a relation in set A ಅಂತ. Okay, R is a subset of A cross A, so R is a relation in a set A ಅಂತ. ಸೊ ರಿಲೇಷನ್ ಇನ್ ಎ ಸೆಟ್ ಅಂತಂದರೆ ಅದು ಆರ್ ಅನ್ನೋದು ಎ ಕ್ರಾಸ್ ಎ ಸಬ್ಸೆಟ್ ಇರುತ್ತೆ. ರಿಲೇಷನ್ ಫ್ರಾಮ್ ಎ ಟು ಬಿ ಅಂತಂದರೆ ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಓಕೆ, ಸೊ ನೋಟೇಷನ್ಸ್ ಬಗ್ಗೆ ಮಾತನಾಡ್ತೀವಿ ಈಗ. ಸಪೋಸ್ ಏನಾದರೂ ನೋಡಿ, ಈ ಥರ ಒಂದು ಆರ್ಡರ್ಡ್ ಪೇರು ಆರಲ್ಲಿ ಇದ್ದರೆ, ಸಪೋಸ್ ಇದೊಂದು ಆರ್ಡರ್ಡ್ ಪೇರು ಆರಲ್ಲಿ ಇದ್ದರೆ ಇದನ್ನು ಹೇಗೆ ಓದಬೇಕು ಅಂತ ಹೇಳಿದ್ರೆ, ಎ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್ ಅಂತ. ಎ ಅನ್ನೋದು ಬಿಗೆ ರಿಲೇಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ವಿ ರೀಡ್ ಇಟ್ ಆಸ್, ಇದನ್ನು ಯಾವ ಥರ ಓದಬೇಕಂತಂದರೆ ಎ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್ ಅಂತ ಓದಬೇಕು. ಅದನ್ನು ಬರೆಯೋದಾದರೆ ವಿ ರೈಟ್ ಇಟ್ ಆಸ್, ಸಪೋಸ್ ಈ ಥರ ಆರ್ಡರ್ಡ್ ಪೇರು ಆರಲ್ಲಿ ಇದ್ದರೆ ದಟ್ ಇಂಪ್ಲೈಸ್ ಎ ರಿಲೇಟೆಡ್ ಟು ಬಿ, ಈ ಥರ ಬರೀತಾರೆ. ಎ ಆರ್ ಬರೆದು ಬಿ ಬರೀತಾರೆ. ಸೊ ಇದರ ಅರ್ಥ ಎ ರಿಲೇಟೆಡ್ ಟು ಬಿ ಅಂಡರ್ ದ ರಿಲೇಷನ್ ಆರ್. ಓಕೆ, ಸೊ ಈ ಥರ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಲಿಕ್ಕೆ ಸಿಕ್ಕರು ಅದನ್ನು ಆಶ್ಚರ್ಯ ಪಡಬೇಕಾಗಿಲ್ಲ. ಅದರ ನೋಟೇಷನ್ ಏನಂತಂದರೆ ಎ ರಿಲೇಟೆಡ್ ಟು ಬಿ ಅಥವಾ ಆರ್ಡರ್ಡ್ ಪೇರ್ ಎ ಬಿ ಬಿಲಾಂಗ್ಸ್ ಟು ಆರ್ ಅಂತ ನೀವು ತಿಳ್ಕೊಳ್ಬೇಕು. ಓಕೆ, ಈಗ ನೋಡಿ ಟೈಪ್ಸ್ ಆಫ್ ರಿಲೇಷನ್ಸ್ ಬರುತ್ತೆ. ಸೊ ಯಾವ್ಯಾವ ಟೈಪ್ದು ಅನ್ನೋದನ್ನು ನೋಡೋಣ.
ಸೊ ಈ ಹಿಂದೆ ಹೇಳಿದಾಗೆ ಎಂಟಿ ರಿಲೇಷನ್ ನೋಡಿ, ಎಂಟಿ ಅಂತಂದರೆ ಆರ್ ಏನಾಗಿರುತ್ತೆ, ಕಂಪ್ಲೀಟಾಗಿ ಎಂಟಿ ಇರುತ್ತೆ, ಅದರಲ್ಲಿ ಯಾವುದೋ ಆರ್ಡರ್ಡ್ ಪೇರ್ಸ್ ಇರಲ್ಲ. ಸೊ ಅಂಥ ರಿಲೇಷನನ್ನು ನಾವು ಎಂಟಿ ರಿಲೇಷನ್ ಅಂತ ಕರಿತೀವಿ. ಬಟ್ ಅದನ್ನು ಹೇಗೆ ಡಿಫೈನ್ ಮಾಡಬೇಕು ಅಂತ ಹೇಳಿದರೆ, ಎ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಈಸ್ ಕಾಲ್ಡ್ ಎಂಟಿ ರಿಲೇಷನ್ ಇಫ್ ನೋ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ. ಅಂದರೆ ನೋ ಎಲಿಮೆಂಟ್ ಆಫ್ ಎ, ಏನಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟು ಏನಲ್ಲಿರ್ತಕ್ಕಂಥ ಇನ್ಯಾವುದೇ ಎಲಿಮೆಂಟಿಗೂ ರಿಲೇಟ್ ಆಗಿರಲ್ಲ. ಓಕೆ, ಏನಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟು ಏನಲ್ಲಿರ್ತಕ್ಕಂಥ ಇನ್ನೊಂದು ಎಲಿಮೆಂಟ್ಗೆ ರಿಲೇಟ್ ಆಗಿರಲ್ಲ ಅಂತ ಹೇಳಿದರೆ ಕ್ಲೀನಾಗಿ ಆರ್ ಅನ್ನೋದು ಏನಾಗಿರುತ್ತೆ, ಖಾಲಿ ಇರುತ್ತೆ. ಅದಕ್ಕೆ ಇಫ್ ಆರ್ ಈಸ್ ಈಕ್ವಲ್ ಟು ದಿಸ್ 5, ಓಕೆ, ಇಫ್ ಆರ್ ಈಸ್ ಈಕ್ವಲ್ ಟು ದಿಸ್ ಗ್ರೀಕ್ ಲೆಟರ್ 5, ಇದು ಎಂಟಿ ಸೆಟ್ಟನ್ನು ರಿಪ್ರೆಸೆಂಟ್ ಮಾಡೋಕ್ಕೆ. ಓಕೆ, ಇಫ್ ಆರ್ ಈಸ್ ಈಕ್ವಲ್ ಟು ದಿಸ್ 5 ದಟ್ ಈಸ್ ವಿಚ್ ಇಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಇರುತ್ತೆ. ಸೊ ಆವಾಗ ಆ ರಿಲೇಷನನ್ನು ನಾವು ಎಂಟಿ ರಿಲೇಷನ್ ಅಂತ ಹೇಳ್ತೀವಿ. ಎಂಟಿ ರಿಲೇಷನ್ ಅಂದರೆ ಆರ್ ಈಸ್ ಎಕ್ಸಾಕ್ಟ್ಲಿ ಎಂಟಿ. ಸೊ ಈ ಥರನೇ ನೀವು ಹೇಳ್ಬೋದು, ಇಫ್ ಆರ್ ಈಸ್ ಈಕ್ವಲ್ ಟು 5 ದೆನ್ ಆರ್ ಈಸ್ ಎಂಟಿ ರಿಲೇಷನ್. ಅದೇ ಥರ ನೋಡಿ ಯೂನಿವರ್ಸಲ್ ರಿಲೇಷನ್ ಅಂತ ಬರುತ್ತೆ. ಯೂನಿವರ್ಸಲ್ ರಿಲೇಷನ್ ಅಂತಂದರೆ ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ ಇಫ್ ಆರ್ ಈಸ್ ಈಕ್ವಲ್ ಟು ಎ ಕ್ರಾಸ್ ಎ. ಆರ್ ಅನ್ನೋದು ಎ ಕ್ರಾಸ್ ಎಗೆ ಈಕ್ವಲ್ ಆಗಿರುತ್ತೆ. ಓಕೆ, ಅದನ್ನೇ ಹೇಗೆ ಹೇಳ್ಬೇಕಂತಂದರೆ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಏನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ರಿಲೇಟ್ ಆಗಿದ್ದರೆ ಅದನ್ನು ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೀವಿ. ಹಾಗಿದ್ದಾಗ ಏನಾಗುತ್ತೆ ಅಂದರೆ ಆರ್ ಅನ್ನೋದು ಎಕ್ಸಾಕ್ಟ್ ಎ ಕ್ರಾಸ್ಗೆ ಎ ಇರುತ್ತೆ. ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಎ. ಯಾಕಂದರೆ ಎ ಕ್ರಾಸ್ ಏನಿರುತ್ತೆ, ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ ಅಂತ ಇರುತ್ತೆ. ಸೊ ಅದಕ್ಕೆ ಯೂನಿವರ್ಸಲ್ ರಿಲೇಷನ್ ಅಂದರೆ ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಎ. ಎಂಟಿ ರಿಲೇಷನ್ ಅಂದರೆ ಆರ್ ಇಸ್ ಈಕ್ವಲ್ ಟು ನಲ್ ಸೆಟ್. ಓಕೆ, ಇವೆರಡನ್ನ ನಾವು ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಓಕೆ, ಟ್ರಿವಿಯಲ್ ರಿಲೇಷನ್ಸ್ ಅಂತಂದರೆ ಬೋತ್ ಎಂಟಿ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ಸ್ ಆರ್ ಕಾಲ್ಡ್ ಟ್ರಿವಿಯಲ್ ರಿಲೇಷನ್ಸ್. ನಿಮ್ಗೆ ಯಾರಾದರೂ ಟ್ರಿವಿಯಲ್ ರಿಲೇಷನ್ಸ್, ವಾಟ್ ಆರ್ ದ ಟ್ರಿವಿಯಲ್ ರಿಲೇಷನ್ಸ್ ಅಂತ ಯಾರಾದರೂ ಕೇಳಿದ್ರೆ ಬೋತ್ ಎಂಟಿ ರಿಲೇಷನ್ಸ್ ಆ್ಯಂಡ್ ಯೂನಿವರ್ಸಲ್ ರಿಲೇಷನ್ಸ್ ಆರ್ ಕಾಲ್ಡ್ ಟ್ರಿವಿಯಲ್ ರಿಲೇಷನ್ಸ್ ಅಂತ ಹೇಳಬೇಕು. ನಾವು we are dealing with throughout the chapter equivalence relation. Okay, so tumbane important concept. We can expect question from this part, that is equivalence relation. So equivalence relation ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ 3 ಡೆಫಿನೇಷನ್ಸ್ ಅವುಗಳ ಐಡಿಯಾ ಬೇಕಾಗುತ್ತೆ. ಸೊ ಫಸ್ಟ್ we learn what are the 3 definitions. ಸೊ ಮೊದಲನೇದು another type of relation, that is reflexive ರಿಲೇಷನ್. ಸೊ ಯಾವ ರಿಲೇಷನನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರೀತಾರೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಸಪೋಸ್ ಇಫ್ ಎ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್. ಆರ್ ಅನ್ನೋದು ರಿಲೇಷನ್ ಇರುತ್ತೆ ಎ ಸೆಟ್ಟಲ್ಲಿ, ಅದನ್ನು ರಿಫ್ಲೆಕ್ಸಿವ್ ಅಂತ ಹೇಳಬೇಕಾಗಿದ್ರೆ ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್ ಇಫ್ ಎ ಕಾಮಾ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ. ಅಂದರೆ ಎವ್ರಿ ಎಲಿಮೆಂಟ್ ಮಸ್ಟ್ ರಿಲೇಟ್ ವಿತ್ ಇಟ್ ಸೆಲ್ಫ್. ಎ ಕಾಮ ಎ ಅಂದ್ರೇನು, ಎ ರಿಲೇಟೆಡ್ ವಿತ್ ಎ, ಬಿ ರಿಲೇಟೆಡ್ ವಿತ್ ಬಿ, ಸಿ ರಿಲೇಟೆಡ್ ವಿತ್ ಸಿ, ಹಾಗಿರಬೇಕು ಆರಲ್ಲಿ. ಓಕೆ, ಅದನ್ನು ಬಿಟ್ಟು ಬೇರೆ ಇದ್ರೆ ನಡೀತೆ, ಬಟ್ ಇದು ಮಾತ್ರ ಇರಬೇಕು. ಇಫ್ ಎ ಇಸ್ ದೇರ್ ಇನ್ ಎ ಕಾಮ ಎ ಮಸ್ಟ್ ಬಿ ಇನ್ ಆರ್. ಸೊ ಹಾಗಿದ್ರೆ ಅದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರೀತಾರೆ. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನೀವು ತಿಳ್ಕೊಳ್ಬೋದು, ಸುಲಭವಾಗಿ ಅರ್ಥ ಆಗುತ್ತೆ. ಡೆಫಿನೇಷನ್ ಅಷ್ಟು ಅರ್ಥ ಆಗಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಸಪೋಸ್ ಎ ಇಸ್ ಈಕ್ವಲ್ ಟು 1 2 3 ಅನ್ನೋದು ಒಂದು ಸೆಟ್ ಇದೆ ಇಲ್ಲಿ. ಅದರ ಎ ಕ್ರಾಸ್ ಎ ಬರೆದಾಗ 9 ಎಲಿಮೆಂಟ್ಸ್ ಆರ್ಡರ್ಡ್ ಪೇರ್ಸ್ ಬರುತ್ತೆ. ಸೊ ಇಲ್ಲಿ ಬರೆದಾಗಿದೆ. ಈಗ ಒಂದು ರಿಲೇಷನನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, ಒಂದು ಸಬ್ಸೆಟ್, ಇದರ ಒಂದು ಸಬ್ಸೆಟ್ ಬರೆದಾಗಿದೆ ಇಲ್ಲಿ. ಆರ್ ಈಕ್ವಲ್ಸ್ ಟು 1 1 1 2 2 2 2 3 3 2. ನೋಡಿ, ಎನಲ್ಲಿ ಏನಿದೆ ಗಮನಿಸಿ, 1 2 3 ಇದೆ. ಅದಕ್ಕೆ ಇದೇನು ಹೇಳುತ್ತೆ, ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ ಕಾಮ ಎ ಮಸ್ಟ್ ಬಿ ಇನ್ ಆರ್ ಅಂತ. ಸೊ 1 ಇದ್ದಾಗ 1 1 ಇರಬೇಕು, 2 ಇದೆ 2 2 ಇರಬೇಕು, 3 ಇದೆ 3 3 ಅನ್ನೋದು ಆರಲ್ಲಿದೆ. ಓಕೆ, ಸೊ ಈ ಥರ ಇರಬೇಕು. 1 ಇದ್ದಾಗ 1 1, 2 ಇದ್ದಾಗ 2 2, 3 ಇದ್ದಾಗ 3 3, ಇಲ್ಲೆಲ್ಲದರೂ ಒಂದೊಂದು 4 ಇದ್ದರೆ 4 4 ಇದರಲ್ಲಿ ಆರಲ್ಲಿ ಇರಬೇಕು. ಅದ್ರ ಜೊತೆಗೆ ಇನ್ಯಾವುದು ಆರ್ಡರ್ಡ್ ಪೇರ್ಸ್ ಇರ್ಬೋದು, ಇರದೇ ಇರ್ಬೋದು, ಬಟ್ ಕಂಪಲ್ಸರಿ
ಈ ಥರ ಎ ಕಾಮ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಇದ್ರೆ ಆ ರಿಲೇಷನ್ ಅನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಇದು ರಿಫ್ಲೆಕ್ಸಿವ್. ಯಾಕೆ ಅಂತಂದರೆ ಕ್ಲಿಯರ್ಲಿ ಆರ್ ಇಸ್ ರಿಫ್ಲೆಕ್ಸಿವ್ ಬಿಕಾಸ್ ಅದನ್ನು ಜನರಲ್ ಆಗಿ ಹೀಗೆ ಬರೀಬೇಕು, ಬಿಕಾಸ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ ಅಂತ. ಓಕೆ, ಸೊ ಇದರ ಬಗ್ಗೆ ನೋಡುವ. ಇನ್ನು ಸೆಕೆಂಡ್ ಟೈಪ್ ರಿಲೇಷನ್ ದಟ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಂತ. ಓಕೆ, ಸೊ a relation R in a set A is called symmetric relation. ಯಾವ ಸಂದರ್ಭದಲ್ಲಿ ಸಿಮೆಟ್ರಿಕ್ ಅಂತ ಹೇಳ್ತಾರೆ ನೋಡಿ, if A, B belongs to R implies that B, A belongs to R. ಅಂದರೆ ಆರ್ಡರ್ಡ್ ಪೇರ್ಸ್ ಯಾವುದೋ ಒಂದು ಆರ್ಡರ್ಡ್ ಪೇರ್ ಆರ್ ಅಲ್ಲಿ ಇದ್ರೆ ಅದನ್ನ ರಿವರ್ಸ್ ಮಾಡಿದಾಗ ಬಿ ಕಾಮ ಎ ಅನ್ನೋದು ಸಹಿತ ಆರ್ ಅಲ್ಲಿ ಇರಬೇಕು. ಹಾಗಿದ್ದಾಗ ಅದನ್ನ ಸಿಮೆಟ್ರಿಕ್ ರಿಲೇಷನ್ ಅಂತ ಕರೀತಾರೆ. ಓಕೆ, ಆರ್ಡರ್ಡ್ ಪೇರ್ಸ್ ಅನ್ನ ರಿವರ್ಸ್ ಮಾಡಿ ಚೇಂಜ್ ಮಾಡಿ ನೋಡಬೇಕು. ಅವೆರಡು ಆರ್ಡರ್ಡ್ ಪೇರ್ಸ್ ಆರ್ ಅಲ್ಲಿ ಇದ್ರೆ ದೆನ್ ವಿ ಕ್ಯಾನ್ ಸೇ ದಟ್ ದ ರಿಲೇಷನ್ ಈಸ್ ಸಿಮೆಟ್ರಿಕ್. ಓಕೆ, ಸೊ ಅದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಸೊ ಹಿಯರ್ ಇಸ್ ಅನ್ ಎಕ್ಸಾಂಪಲ್. ಎ ಈಕ್ವಲ್ ಟು 1 2 3 ಅಂತ ಇದೆ. ಆಮೇಲೆ ಎ ಕ್ರಾಸ್ ಎ ಅನ್ನೋದು ಇಲ್ಲಿದೆ. ಸೊ ಒಂದು ರಿಲೇಷನ್ ಬರೆಯೋಣ. ಆರ್ ಈಸ್ ಈಕ್ವಲ್ ಟು 1 1 1 2 2 1 2 3 3 2 ಅಂತ ಇದೆ. ಓಕೆ, ಮೊದಲು ನೋಡಿ ಇಲ್ಲಿ ಆರ್ಡರ್ಡ್ ಪೇರ್ಸ್ ಅನ್ನ ಫ್ಲಿಪ್ ಮಾಡಿ ನೋಡಿ. 1 ಅದು ರಿವರ್ಸ್ ಮಾಡಿದ್ರೆ 1 1 ಅಲ್ಲೇ ಇದೆ. 1 2 ಅನ್ನು ಚೇಂಜ್ ಮಾಡಿದ್ರೆ 2 1 ಇಲ್ಲೇ ಇದೆ. 2 3 ಅನ್ನು ರಿವರ್ಸ್ ಮಾಡಿದ್ರೆ 3 2 ಇಲ್ಲೇ ಇದೆ. ಸೊ ಇಲ್ಲಿರ್ತಕ್ಕಂಥ ಆರ್ಡರ್ಡ್ ಪೇರ್ಸ್ ಅನ್ನ ರಿವರ್ಸ್ ಮಾಡಿದಾಗ ಅವು ಸಹಿತ ಆರ್ ಅಲ್ಲಿ ಇರೋದ್ರಿಂದ ದಿಸ್ ರಿಲೇಷನ್ ಇಸ್ ಕಾಲ್ಡ್ ಸಿಮೆಟ್ರಿಕ್ ರಿಲೇಷನ್. ಸೊ ಆರ್ ಈಸ್ ಸಿಮೆಟ್ರಿಕ್ ಬಿಕಾಸ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂತ ನೀವು ಜನರಲ್ ಆಗಿ ಹೇಳಬೇಕು. ಆದರೆ ಇದೇನಾದರೂ ರಿಫ್ಲೆಕ್ಸಿವ್ ಆಗಿದೆಯಾ ಚೆಕ್ ಮಾಡಿ. ಇಸ್ ಇಟ್ ರಿಫ್ಲೆಕ್ಸಿವ್? ರಿಫ್ಲೆಕ್ಸಿವ್ ಆಗಿದೆ ಚೆಕ್ ಮಾಡಿ. ರಿಫ್ಲೆಕ್ಸಿವ್ ಅಂದ್ರೆ ಏನು? ಏನಲ್ಲಿ ಏನಿದೆ 1 ಇದ್ರೆ 1 1, 2 ಇದೆ 2 2, 3 ಇದೆ 3 3 ಇರಬೇಕಿತ್ತು ಇಲ್ಲಿ. ಸೊ 1 1 ಮಾತ್ರ ಇರೋದು, 2 2 ಇಲ್ಲ 3 3 ಇಲ್ಲ. ಸೊ ದಿಸ್ ರಿಲೇಷನ್ ಇಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೋದು. ಓಕೆ, ಬಟ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ಅಂತಂದ್ರೆ 2 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂಡ್ 3 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ ಲೆಟ್ಸ್ ಹ್ಯಾವ್ ಅನದರ್ ಟೈಪ್ ದಟ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. Okay, so ನೋಡಿ, a relation R in a set A is called transitive if A, B belongs to R and B, C belongs to R implies that A, C belongs to R. ಹೀಗಂದ್ರೆ ಏನು ಅಂದ್ರೆ ನೋಡಿ, ಈ ತರ ಎರಡು ಆರ್ಡರ್ಡ್ ಪೇರ್ಸ್ ಮುಂಚಿತವಾಗಿ ಆರ್ ಅಲ್ಲಿ ಎಕ್ಸಿಸ್ಟ್ ಆಗಿದ್ರೆ, ಆರ್ ಅಲ್ಲಿ ಇದ್ರೆ ಯಾವ ತರ ಅಂತಂದ್ರೆ ಯಾವುದೋ ಒಂದು ಆರ್ಡರ್ಡ್ ಪೇರ್ ಇದೆ ಅಂತ ತಿಳ್ಕೊಳ್ಳಿ, ಎ ಬಿ. ಸೊ ಇಲ್ಲಿ ಮೊದಲನೇ ಆರ್ಡರ್ಡ್ ಪೇರ್ ಯಾವುದರಿಂದ ಎಂಡ್ ಆಗುತ್ತೆ? ಬಿ ಇಂದ ಎಂಡ್ ಆಗ್ತಾ ಇದೆ. ಸೊ ಬಿ ಇಂದ ಶುರು ಆಗುವತಕ್ಕಂಥ ಆರ್ಡರ್ಡ್ ಪೇರ್ ಯಾವ್ದಾರ ಇದ್ರೆ ಅಂದ್ರೆ ನೋಡಿ, ಇಲ್ಲಿ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ನೋಡಿ, ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ. ಸೊ ಈ ತರ ಶುರು ಆಗೋ ಆರ್ಡರ್ ಪೇರ್ ಯಾವ್ದಾರ ಇದ್ರೆ ಎ ಸಿ ಅನ್ನೋದು ಸಹಿತ ಆರ್ ಅಲ್ಲಿ ಇರಬೇಕು ಅಂತ ಇದು ಹೇಳುತ್ತೆ. ಹಾಗಿದ್ರೆ ಅದನ್ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರೀತಾರೆ. ಓಕೆ, ಸೊ ಈ ತರ ಇರಲೇಬೇಕು ಎರಡು ಆರ್ಡರ್ ಪೇರ್ಸು. ಅಂದ್ರೆ ಒಂದರಿಂದ ಎಂಡ್ ಆಗೋದು, ಇನ್ನೊಂದರಿಂದ ಆರ್ಡರ್ ಪೇರ್ ಶುರು ಆಗೋದು ಇದ್ರೆ ಈಗ ನೀವು ಇದನ್ನು ಚೆಕ್ ಮಾಡಬೇಕು. ಇವೇ ಇಲ್ಲದೆ ಹೋದ್ರೆ ಸಮಸ್ಯೆನೇ ಇಲ್ಲ. ಸೊ ಬೆಟರ್ ಯು ರಿಮೆಂಬರ್ ದಿಸ್ ಡೆಫಿನೇಷನ್ ಅಂಡ್ ವಿ ವಿಲ್ ಹ್ಯಾವ್ ಎಕ್ಸಾಂಪಲ್ ಆನ್ ದಿಸ್. ಓಕೆ, ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿ. ಇಫ್ ಎ ಈಕ್ವಲ್ಸ್ ಟು 1 2 3, ಆಮೇಲೆ ಆರ್ ಈಕ್ವಲ್ ಟು 1 1 1 2 2 1 1 3 2 3 ಅಂತ ಇದೆ. ಓಕೆ, ಸೊ ಇವಾಗ ಇದನ್ನ ಚೆಕ್ ಮಾಡಬೇಕು ವೆದರ್ ಇಟ್ ಇಸ್ ಟ್ರಾನ್ಸಿಟಿವ್ ಆರ್ ನಾಟ್. ಕ್ಲಿಯರ್ಲಿ ಆರ್ ಇಸ್ ಟ್ರಾನ್ಸಿಟಿವ್. ಯಾಕೆ ಅಂದರೆ ನೋಡಿ, ಆರ್ಡರ್ಡ್ ಪೇರ್ಸ್ ಅನ್ನ ಗಮನಿಸಿ. ಇಲ್ಲಿ 1 1 ಇದೆ, 1 ಇಂದ ಶುರು ಆಗೋದು ಯಾವುದಿದೆ? ಇಲ್ಲಿ 1 2 ಇದೆ. ಓಕೆ, ಸೊ ಹಾಗಾದ್ರೆ 1 2 ಅನ್ನೋದು ಇರಬೇಕು. 1 2 ಇಲ್ಲೇ ಇದೆ, ಫೈನ್. ಅದೇ ಥರ ನೋಡಿ, ಈಗ 1 2 ಇಲ್ಲಿದೆ, 2 ಇಂದ ಶುರು ಆಗೋದು ಇಲ್ಲೇ 2 1 ಇದೆ. ಸೊ ಹಾಗಾದ್ರೆ 1 1 ಇರಬೇಕು, ಇಲ್ಲೇ ಇದೆ, ಫೈನ್. ನೆಕ್ಸ್ಟ್ ಗಮನಿಸಿ, ಇಲ್ಲಿಗ 1 1 ಇದೆ, 1 ಇಂದ ಶುರು ಆಗೋದು ಇಲ್ಲೊಂದಿದೆ 1 3. ಸೊ 1 3 ಅಂತ ಇರಬೇಕಿತ್ತು, ಇಲ್ಲೇ ಇದೆ. ಸೊ ಈ ಥರ ನೀವು ಗಮನಿಸಿದರೆ ಇದು
ಟ್ರೂ ಆಗುತ್ತೆ. ಅದಕ್ಕೆ ಈ ಥರ ಬರೀಬೇಕು. ಬಿಕಾಸ್ ವೆನ್ ಎವರ್ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ಎ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ನೀವು ಜನರಲ್ ಆಗಿ ಬರಿಬೇಕಾಗುತ್ತೆ. ಇಲ್ಲಿ ಗಮನಿಸಿ, ಎಲ್ಲದಕ್ಕೂ ಇದು ಟ್ರೂ ಆಗಿದೆ. ನೀವು ಯಾವುದೇ ಎರಡು ಆರ್ಡರ್ ಪೇರ್ನ ಹೇಗೆ ತಗೋಬೇಕಂತಂದರೆ, ಮೊದಲನೇ ಆರ್ಡರ್ ಪೇರ್ ಎಂಡ್ ಆಗೋದು, ಎರಡನೇ ಆರ್ಡರ್ ಪೇರ್ ಶುರು ಆಗ್ತಕ್ಕಂಥ ಆರ್ಡರ್ ಪೇರ್ನ ಹುಡುಕಬೇಕು, ಆಮೇಲೆ ಎಂಡ್ಸನ್ನು ಕಂಪೇರ್ ಮಾಡಬೇಕು. ಓಕೆ, ಸೊ ಈ ಥರ. ಆದರೆ ನೋಡಿ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್. ಇದು ರಿಫ್ಲೆಕ್ಸಿವ್ ಆಗಿಲ್ಲ. ಯಾಕೆ? ಇದರಲ್ಲಿ 2 2 ಇರಬೇಕಿತ್ತು, ಇಲ್ಲ. 3 3 ಇಲ್ಲ. ಸೊ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿ ನೋಡಿದ್ರೆ ಇಲ್ಲಿ ನೋಡಿ, 1 3 ಇದು ರಿವರ್ಸ್ ಮಾಡಿದ್ರೆ 3 1 ಇಲ್ಲವೇ ಇಲ್ಲ ಇದರಲ್ಲಿ. ಅದೇ ಥರ 2 3 ಇದೆ, 3 2 ಇಲ್ಲವೇ ಇಲ್ಲ. ಸೊ ಅದಕ್ಕೆ ಇದು ನಾಟ್ ಸಿಮೆಟ್ರಿಕ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಈಕ್ವಲ್ಸ್ ಟು 1 2 3 ಗಿವನ್ ಬೈ, ಇಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ ಆರ್ ಅನ್ನೋದು. ಅದನ್ನು ನಾವು ಚೆಕ್ ಮಾಡಬೇಕು. ಏನಂತ ಅವ್ರು ಏನು ಹೇಳಿದ್ದಾರೆ? ಇಟ್ ಈಸ್ ರಿಫ್ಲೆಕ್ಸಿವ್ ಬಟ್ ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ. ಓಕೆ, ಸೊ ರಿಫ್ಲೆಕ್ಸಿವ್ ಚೆಕ್ ಮಾಡಿ ನೋಡಲಿ. ಏನಲ್ಲಿ ಏನಿದೆ? 1 ಇದೆ, ಸೊ 1 1 ಇರಬೇಕು. 2 ಇದೆ, 2 2 ಇರಬೇಕು. 3 ಇದೆ, 3 3 ಇರಬೇಕು. ಇದೆ. ಸೊ ಕ್ಲೀನಾಗಿ ದಿಸ್ ಇಸ್ ರಿಫ್ಲೆಕ್ಸಿವ್ ಅಂತ ನೀವು ಬರಿಬೇಕು. ಸೊ ಕ್ಲಿಯರ್ಲಿ ಆರ್ ಈಸ್ ರಿಫ್ಲೆಕ್ಸಿವ್ ಬಿಕಾಸ್ 1 1 2 2 3 3 ಬಿಲಾಂಗ್ಸ್ ಟು ಆರ್. ಓಕೆ, ಸೊ ನೆಕ್ಸ್ಟ್ ಅದನ್ನ ಈ ಥರ ಜನರಲ್ ಆಗಿ ಬರೀಬೇಕು. ಬಿಕಾಸ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂತ. ಆರ್ ಈಸ್ ನಾಟ್ ಸಿಮೆಟ್ರಿಕ್. ಯಾಕೆ? ಆರ್ಡರ್ಡ್ ಪೇರ್ಸ್ ಅನ್ನು ರಿವರ್ಸ್ ಮಾಡಿದಾಗ 1 2 ರಿವರ್ಸ್ 2 1 ಇದರಲ್ಲಿ ಇಲ್ಲ, ಆರಲ್ಲಿ ಇಲ್ಲ. 2 3 ಅನ್ನು ರಿವರ್ಸ್ ಮಾಡಿದಾಗ 3 2 ಆರಲ್ಲಿ ಇಲ್ಲ. ಅದಕ್ಕೆ ಇದು ಸಿಮೆಟ್ರಿಕ್ ಅಲ್ಲ. ಬಿಕಾಸ್ 1 2 ಬಿಲಾಂಗ್ಸ್ ಟು ಆರ್ ಬಟ್ 2 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಅದೇ ಥರ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ ಅಂತ ನೋಡಿ, ಇಲ್ಲಿ ಚೆಕ್ ಮಾಡಿ. 1 2 ಇದೆ, ಮತ್ತು 2 ಇಂದ ಶುರು ಆಗೋದು 2 3 ಇದೆ. ಸೊ 1 3 ಅಂತ ಇರಬೇಕಿತ್ತು, ಇದರಲ್ಲಿ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಇದು ಟ್ರಾನ್ಸಿಟಿವ್ ಅಲ್ಲ. ಬಿಕಾಸ್ 1 2 ಬಿಲಾಂಗ್ಸ್ ಟು ಆರ್, 2 3 ಬಿಲಾಂಗ್ಸ್ ಟು ಆರ್, ಬಟ್ 1 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ. ಶೋ ದ್ಯಾಟ್ the relation R in the set A equals to 1 2 3 given by R equals to 1 1 1 2 2 1 2 3 3 2 ಇದೊಂದು ರಿಲೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನು ಸಿಮೆಟ್ರಿಕ್ ಅಂತ ಶೋ ಮಾಡಬೇಕು. ಆದರೆ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಅಂತ ಜಸ್ಟಿಫೈ ಮಾಡಬೇಕು. ಓಕೆ, ಸೊ ಹೇಳಿ ನೋಡೋಣ. ಈಗ ಸಿಮೆಟ್ರಿಕ್ ಆಗಿದೆಯಾ ಚೆಕ್ ಮಾಡಿ. ಅಂದರೆ ಆರ್ಡರ್ಡ್ ಪೇರ್ಸನ್ನು ಫ್ಲಿಪ್ ಮಾಡಿ ನೋಡಬೇಕು. ಎಸ್, 1 1ದು 1 ಆಗುತ್ತೆ, 1 1 1 2ದು 2 1 ಇಲ್ಲಿದೆ, 2 3ದು 3 2 ಇಲ್ಲಿದೆ. ಓಕೆ, ಸೊ ಕ್ಲಿಯರ್ಲಿ ಇಟ್ ಈಸ್ ಸಿಮೆಟ್ರಿಕ್. ರಿಫ್ಲೆಕ್ಸಿವ್ಗೆ ನೋಡಿ, 1 1 2 2 3 3 ಇರಬೇಕು. 1 1 ಮಾತ್ರ ಇದೆ, 2 2 ಇಲ್ಲ, 3 3 ಇಲ್ಲ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಸೊ ಟ್ರಾನ್ಸಿಟಿವಿಟಿಗೆ ಚೆಕ್ ಮಾಡಿ. 2 3 ಇದೆ, 3 2 ಇದೆ, 2 2 ಇರಬೇಕಿತ್ತು. ಸೊ ಇಲ್ಲವೇ ಇಲ್ಲ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ clearly R is not reflexive as 2 2 3 3 does not belongs to R. R is symmetric ಆಗಿದೆ. ಯಾಕೆ ಅಂತಂದರೆ ಜನರಲ್ ಆಗಿ ಬರಿಬೋದು. ಬಿಕಾಸ್ 1 2 ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ 2 1 ಬಿಲಾಂಗ್ಸ್ ಟು ಆರ್, ಮತ್ತು 2 3 ಇರೋದ್ರಿಂದ 3 2 ಆಲ್ಸೋ ಬಿಲಾಂಗ್ಸ್ ಟು ಆರ್. 1 1 ರಿವರ್ಸ್ 1 1 ಆಗುತ್ತೆ, ಅಲ್ಲೇ ಇದೆ. ಸೊ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಯಾಕಂದರೆ ಇದೊಂದು ಕೌಂಟರ್ ಎಕ್ಸಾಂಪಲ್ ಕೊಡಿ. 2 3 ಮತ್ತು 3 2 because 2 3 belongs to R and 3 2 belongs to R, but 2 2 does not belongs to R. So ಈ ರೀತಿ ನೀವು ಯಾವ ರಿಲೇಷನ್ ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಿಮಗೆ ಬರಬೇಕು. ಇದನ್ನು ಬಂದಾಗ ನಾವು ಈಕ್ವಲೆನ್ಸ್ ರಿಲೇಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೋದು. ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ವಿಲ್ ಎಂಡ್ ಅಪ್ ವಿತ್ ದಿಸ್. Let L be the set of all lines in plane and R be the relation in L defined as. L ಅನ್ನೋದೊಂದು ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಪ್ಲೇನ್ ಇದೆ. ಅಂದರೆ ಎಲ್ಲ ಸಾಧ್ಯವಿರುವ ಲೈನ್ಗಳು ಆ ಸೆಟ್ಟಲ್ಲಿದೆ. ಪ್ಯಾರಲ್ ಆಗಿರ್ಬೋದು, ಪರ್ಪೆಂಡಿಕ್ಯುಲರ್ಸ್ ಆಗಿರ್ಬೋದು, ಇಂಟರ್ಸೆಕ್ಟಿಂಗ್ ಆಗಿರ್ಬೋದು. ಓಕೆ, ಸೊ ಈ ಥರ ನಾನ್ ಇಂಟರ್ಸೆಕ್ಟಿಂಗ್ ಆಗಿರ್ಬೋದು.
ಅವೆಲ್ಲ. ಸೊ ಅದನ್ನು ಯಾವ ಥರ ಡಿಫೈನ್ ಮಾಡಿದ್ದಾರೆ ಅಂದರೆ, ಆರ್ ಇಸ್ ಅ ರಿಲೇಷನ್ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ L1, L2 ಸಚ್ ದಟ್ L1 ಇಸ್ ಪರ್ಪೆಂಡಿಕ್ಯುಲರ್ ಟು L2. ಅಂದರೆ ಇದರ ಅರ್ಥ ಆರಲ್ಲಿ ಎಂಥ ಎರಡೆರಡು ಲೈನ್ಸ್ಗಳ ಒಂದು ಕಲೆಕ್ಷನ್ ಇದೆ ಅಂತಂದರೆ ಅವು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಂತ. ಆರಲ್ಲಿ ಯಾವುದೋ ಒಂದು ಆರ್ಡರ್ಡ್ ಪೇರ್ ಇದೆ ಅಂತ ಹೇಳಿದ್ರೆ L1, L2 ಇದೆ ಅಂತ ಹೇಳಿದ್ರೆ L1 ಇಸ್ ಪರ್ಪೆಂಡಿಕ್ಯುಲರ್ ಟು L2 ಅಂತಹ ಕಲೆಕ್ಷನ್ ಆರ್ ಇದೆ. ಶೋ ದಟ್ ಆರ್ ಇಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ನೋಡೋಣ. ಕ್ಲಿಯರ್ಲಿ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ಬಿಕಾಸ್ ಎವ್ರಿ ಲೈನ್ ಇಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ನಮ್ಗೆ ಗೊತ್ತಿದೆ ಪ್ರತಿಯೊಂದು ಲೈನು ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ ಹೊರತಾಗಿ ಇನ್ನೊಂದು ಲೈನ್ ಅದೇ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು L1 ಅಂತ ಹೇಳಿದ್ರೆ ಇಟ್ ಇಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. L1 ಇಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L1 ಅಂತ. ಓಕೆ, ಅದಕ್ಕೆ L1, L1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅದನ್ನು ಹೀಗೆ ಹೇಳಬೇಕು, ಬಿಕಾಸ್ ಎವ್ರಿ ಲೈನ್ ಇಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಸೊ ಅದಕ್ಕೆ L1, L1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಫಾರ್ ಆಲ್ L1 ಬಿಲಾಂಗ್ಸ್ ಟು L. ಸೊ ಅದಕ್ಕೆ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಇದೇ ಏನಾದ್ರು ಪ್ಯಾರಲಲ್ ಅಂತ ಕೊಟ್ಟಿದ್ರೆ, ಓಕೆ, ಸೊ ಈ ರಿಲೇಷನ್ ಏನಾದ್ರು L1 ಇಸ್ ಪ್ಯಾರಲಲ್ ಟು L2 ಅಂತ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಇದು ರಿಫ್ಲೆಕ್ಸಿವ್ ಆಗುತ್ತೆ, ಬಿಕಾಸ್ L1 ಇಸ್ ಪ್ಯಾರಲಲ್ ಟು L2 ಆಗಿರುತ್ತೆ. ಎವ್ರಿ ಲೈನ್ ಇಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಅದಕ್ಕೆ ಇಲ್ಲಿ ಮಾತ್ರ ಎವ್ರಿ ಲೈನ್ ಇಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಅದಕ್ಕೆ ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ಅದೇ ಥರ ನೋಡಿ, ಸಿಮೆಟ್ರಿಕ್ ಆಗಿದೆ ಚೆಕ್ ಮಾಡಬೇಕು, ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. L1 ಏನಾದರೂ L2 ಪರ್ಪೆಂಡಿಕ್ಯುಲರ್ ಆಗಿದ್ರೆ L2 L1 ಪರ್ಪೆಂಡಿಕ್ಯುಲರ್, ಇಟ್ಸ್ ಆಬ್ವಿಯಸ್. ಓಕೆ, ಸೊ ಇಫ್ ವಿ ಕನ್ಸಿಡರ್ L1, L2 ಬಿಲಾಂಗ್ಸ್ ಟು ಆರ್. ಓಕೆ, ಚೆಕ್ ಮಾಡೋಣ ಈಗ. ಸೊ ನೀವು ಸಿಮೆಟ್ರಿಯನ್ನು ಚೆಕ್ ಮಾಡಬೇಕಾದ್ರೆ ಈ ಥರ ಒಂದು ಜನರಲ್ ಆರ್ಡರ್ಡ್ ಪೇರ್ ನೀವೇ ತಗೊಳ್ಬೇಕಾಗುತ್ತೆ. ಕನ್ಸಿಡರ್ L1, L2 ಬಿಲಾಂಗ್ಸ್ ಟು ಆರ್. ಇದರ ಅರ್ಥ ಏನು? L1 ಅನ್ನೋದು L2ಗೆ ಪರ್ಪೆಂಡಿಕ್ಯುಲರ್ ಇದ್ದ ಹಾಗೆ. ಯಾಕಂದರೆ ರಿಲೇಷನ್ ಪ್ರಕಾರ ಯಾವುದೇ ಒಂದು ಆರ್ಡರ್ಡ್ ಪೇರು ಆರಲ್ಲಿ ಇದೆ ಅಂತ ಹೇಳಿದ್ರೆ ಈ ಕೊಟ್ಟ ರಿಲೇಷನ್ನೇ ದಟ್ ಇಂಪ್ಲೈಸ್ L1 ಇಸ್ ಪರ್ಪೆಂಡಿಕ್ಯುಲರ್ ಟು L2. ಓಕೆ, ಸೊ ಈ ರೀತಿ ನೋಡಿ, ಸಪೋಸ್ ದಿಸ್ ಇಸ್ L1 ಆ್ಯಂಡ್ ದಿಸ್ ಇಸ್ L2. ಸೊ ಈಗ L1 ಪರ್ಪೆಂಡಿಕ್ಯುಲರ್ ಟು L2. ನೀವು ಈಗಲೂ ಹೇಳ್ಬೋದು L2 ಇಸ್ ಪರ್ಪೆಂಡಿಕ್ಯುಲರ್ ಟು L1. ಓಕೆ, ಸೊ ಇದನ್ನು ಈಗಲೂ ಬರಿಬೋದು, ಏನಂತ L2 ಪರ್ಪೆಂಡಿಕ್ಯುಲರ್ ಟು L1 ಅಂತ ಹೇಳ್ಬೋದು. L1 ಏನಾದರೂ L2 ಪರ್ಪೆಂಡಿಕ್ಯುಲರ್ ಆಗಿದ್ರೆ L2 ಕ್ಯಾನ್ ಆಲ್ಸೋ ಬಿ ಪರ್ಪೆಂಡಿಕ್ಯುಲರ್ ಟು L1. ಅದಕ್ಕೆ ನಾವು ಇದನ್ನು ಆರ್ಡರ್ಡ್ ಪೇರಲ್ಲಿ ಈ ಥರ ಬರಿತೀವಿ, L2, L1 ಬಿಲಾಂಗ್ಸ್ ಟು ಆರ್. ಹಾಗೆ, ಸೊ ಅವಾಗ ಏನಾಯಿತು, ಆರ್ ಈಸ್ ಸಿಮೆಟ್ರಿಕ್. ಇಲ್ಲಿಂದ ಶುರು ಮಾಡಿದ್ರೆ L1, L2 ಬಿಲಾಂಗ್ಸ್ ಟು ಆರ್. ಆಮೇಲೆ ಏನು ಗೊತ್ತಾಯ್ತು ನಿಮಗೆ, L2, L1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಅದಕ್ಕೆ ಇಲ್ಲಿ ಒಂದು ನೋಡ್ಬೋದು ನೀವು, ಇಲ್ಲಿ L1 ಲೈನ್ ಇದೆ, ಇಲ್ಲೊಂದು L2 ಲೈನ್ ಇದೆ. L1 L2 ಪರ್ಪೆಂಡಿಕ್ಯುಲರ್ ಆಗಿದೆ ಅಥವಾ L2 L1ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಅದಕ್ಕೆ ವೆನೆವರ್ L1, L2 ಬಿಲಾಂಗ್ಸ್ ಟು ಆರ್, ದಟ್ ಇಂಪ್ಲೈಸ್ L2, L1 ಬಿಲಾಂಗ್ಸ್ ಟು ಆರ್. ಸೊ ಕ್ಲಿಯರ್ಲಿ ಇಟ್ ಈಸ್ ಸಿಮೆಟ್ರಿಕ್. ಆದರೆ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ. ಓಕೆ, ಸೊ ಕನ್ಸಿಡರ್ ನೋಡೋಣ. ಟ್ರಾನ್ಸಿಟಿವಿಟಿಗೆ ಕನ್ಸಿಡರ್ L1, L2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ L2, L3 ಬಿಲಾಂಗ್ಸ್ ಟು ಆರ್. ಎರಡು ಆರ್ಡರ್ಡ್ ಪೇರ್ಸನ್ನು ಗಮನಿಸಿ, ನಾವೇ ಕನ್ಸಿಡರ್ ಮಾಡೋಣ. ಹಾಗೆ L1, L2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ L2, L3 ಬಿಲಾಂಗ್ಸ್ ಟು ಆರ್. ನಿಮಗೆ ಎಂಡ್ ಏನು ಬರಬೇಕು, L1, L3 ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಬರಬೇಕು. ಓಕೆ, ಸೊ ನೋಡಿ, L1, L2 ಬಿಲಾಂಗ್ಸ್ ಟು ಆರ್ ಅಂದರೆ ಇದರ ಅರ್ಥ ಏನು, L1 ಅನ್ನೋದು L2ಗೆ ಪರ್ಪೆಂಡಿಕ್ಯುಲರ್ ಮತ್ತು L2 ಅನ್ನೋದು L3ಗೆ ಪರ್ಪೆಂಡಿಕ್ಯುಲರ್ ಬೈ ದ ಡೆಫಿನೇಷನ್ ಆಫ್ ಆರ್. ಯಾವುದೇ ಒಂದು ಆರ್ಡರ್ಡ್ ಪೇರು ಆರಲ್ಲಿ ಇದ್ದರೆ ಅದು ಲೈನ್ಸ್ ಏನು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಅಂತ ಇಲ್ಲಿ ರಿಲೇಷನ್ ಹೇಳುತ್ತೆ. ಸೊ ಇಲ್ಲಿಯೂ ಅದೇ. ಇವಾಗ ಇಲ್ಲಿ ಗಮನಿಸಿ, L1 ಅನ್ನೋದು L2ಗೆ ಪರ್ಪೆಂಡಿಕ್ಯುಲರ್, L2 ಅನ್ನೋದು L3ಗೆ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಏನಾಗಿರುತ್ತೆ ಅಂತ. ಸೊ L1, L3 ಕಂಪೇರ್ ಮಾಡಿದ್ರೆ ದೇ ಆರ್ ಗೋಯಿಂಗ್ ಟು ಪ್ಯಾರಲಲ್, ನಾಟ್ ಪರ್ಪೆಂಡಿಕ್ಯುಲರ್. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ ಇಲ್ಲಿ ಫಿಗರನ್ನು. ಇಲ್ಲಿ N1 L2ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, L2 ಅನ್ನೋದು L3ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, L2 ಅನ್ನೋದು L3ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಈಗ L1 ಮತ್ತು L3 ಕಂಪೇರ್ ಮಾಡಿ ನೀವು. ಓಕೆ, ಸೊ L1, L3 ಏನಿದೆ, ದೇ ಆರ್ ಪ್ಯಾರಲಲ್, ನಾಟ್ ಪರ್ಪೆಂಡಿಕ್ಯುಲರ್. ಅದಕ್ಕೆ ಇಲ್ಲಿ ಹೇಳಿದೆ, ಇಫ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 and L2 is perpendicular to L3, that implies L1 is parallel to L3. ಅಂದರೆ ನಾಟ್ ಪರ್ಪೆಂಡಿಕ್ಯುಲರ್ ಅಂತ ಬರಿಬೋದು ನೀವು. L1 is not perpendicular to L3 ಅಥವಾ L1 is parallel to L3. That means L1, L3 does not belongs to R.
ಬಿಕಾಸ್ ದೇ ಆರ್ ಪ್ಯಾರಲಲ್. ಸೊ ಅದಕ್ಕೆ ದಿಸ್ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ನೀವು ಜಸ್ಟಿಫೈ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಸೆಷನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸೆಷನ್ನಲ್ಲಿ ಈಕ್ವಿವ್ಯಾಲೆನ್ಸ್ ರಿಲೇಷನನ್ನು ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕ್ಬೋದು. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.